ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. KMF ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ KMF ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. 10th 12th ITI ಡಿಗ್ರಿ ಮಾಡ್ಕೊಂಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಯಾವತ್ ಲಾಸ್ಟ್ ಡೇಟ್ ಇದೆ, ಏನ್ ಅಪ್ಲಿಕೇಶನ್ ಇದ್ದು, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಫೀ ಎಷ್ಟು, ಈ ಎಲ್ಲ ಆನ್ಸರ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆನಾ. ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 29 ಸೆಪ್ಟೆಂಬರ್ 2025 ಸ್ನೇಹಿತರೆ, 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂಡ್ ಅದರ್ ಪೋಸ್ಟ್ ಗೆ ಕರೆದಿರೋದು 27 ವೇಕೆನ್ಸಿಗಳಿದಾವೆ. ಕರ್ನಾಟಕದಲ್ಲಿ ಈ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ KMF ಶಿಮೂಲ್ ಅಂತ ಹೇಳಿದ್ರೆ ಶಿವಮೊಗ್ಗ, ದಾವಣಗೆರೆ ಅಂಡ್ ಚಿತ್ರದುರ್ಗ ಮಿಲ್ಕ್ ಯೂನಿಯನ್ ಅಲ್ಲಿ ಕರೆದಿರೋಂಥದ್ದು. ಓಕೆನಾ. ಸೊ ಸ್ಯಾಲರಿ ಬಂದು 34,000 ರೂಪಾಯಿಂದ ಹಿಡಿದು 1,55,000 ಸಂಬಳ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಬಂದು 29 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ 3 ಇದಾವೆ. ಸ್ಯಾಲರಿ ಬಂದು 83,000 ರೂಪಾಯಿಂದ ಹಿಡಿದು 1,55,000 ರೂಪಾಯಿವರೆಗೂ ಇದೆ. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಗೆ 5 ಪೋಸ್ಟ್. ಸ್ಯಾಲರಿ ಬಂದು 54,000 ರೂಪಾಯಿಂದ ಹಿಡಿದು 99,000 ರೂಪಾಯಿವರೆಗೂ. ಕೆಮಿಸ್ಟ್ ಗ್ರೇಡ್ 2 ಗೆ ಕೆಮಿಸ್ಟ್ರಿ ಮಾಡ್ಕೊಂಡಿರ್ಬೇಕು ಅಂತ ಅಭ್ಯರ್ಥಿಗಳು 4 ವೇಕೆನ್ಸಿ. ಸ್ಯಾಲರಿ ಬಂದು 44,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಇದೆ. ಮತ್ತೆ ಕೆಮಿಸ್ಟ್ ಗ್ರೇಡ್ 2 2 ಪೋಸ್ಟ್ ಇದಾವೆ. ಮತ್ತೆ ಜೂನಿಯರ್ ಸಿಸ್ಟಮ್ ಆಪರೇಟರ್ 3 ಪೋಸ್ಟ್ ಇದೆ. ಜೂನಿಯರ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಗೆ 5 ಪೋಸ್ಟ್ ಗಳು ಕರೆದಿದ್ದಾರೆ. ಸ್ಯಾಲರಿ ಬಂದು 34,000 ರೂಪಾಯಿಂದ ಹಿಡಿದು 67,000 ರೂಪಾಯಿವರೆಗೂ ಸಿಗುತ್ತೆ. ಓಕೆನಾ. ಮತ್ತೆ ಜೂನಿಯರ್ ಟೆಕ್ನಿಷಿಯನ್ ರೆಫ್ರಿಜರೇಟರ್ 2 ಪೋಸ್ಟ್. ಮತ್ತೆ ಜೂನಿಯರ್ ಟೆಕ್ನಿಷಿಯನ್ ಬಾಯ್ಲರ್ ಅಟೆಂಡೆಂಟ್ ಗೆ 3 ಪೋಸ್ಟ್. ಓಕೆನಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಗೆ ಡಿಗ್ರಿ BSc ಮಾಡ್ಕೊಂಡಿರ್ಬೇಕು. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಗೆ ಡಿಗ್ರಿ ಆಗಿರ್ಬೇಕು. ಮತ್ತೆ ಕೆಮಿಸ್ಟ್ರಿಗೆ ಕೂಡ ಡಿಗ್ರಿ BSc ಆಗಿರ್ಬೇಕು. ಜೂನಿಯರ್ ಸಿಸ್ಟಮ್ ಆಪರೇಟರ್ ಗೆ ಡಿಪ್ಲೊಮಾ ಅಥವಾ ಡಿಗ್ರಿ ಆಗಿರ್ಬೇಕು ಸ್ನೇಹಿತರೆ. ಜೂನಿಯರ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಮತ್ತೆ ರೆಫ್ರಿಜರೇಟರ್ ಬಾಯ್ಲರ್ ಗೆ 10th ಅಥವಾ ITI ಆಗಿದ್ರೆ ಸಾಕು ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 18 ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. 2A 2B 3A 3B ಗೆ 3 ವರ್ಷ. ಮತ್ತೆ SC ST ಕ್ಯಾಟಗರಿ 1 ಗೆ 5 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಸೊ ನೋಡಿ, ಅಪ್ಲಿಕೇಶನ್ ಫೀ ನೋಡೋದಾದ್ರೆ SC ST ಕ್ಯಾಟಗರಿ 1 PWD ಗೆ 500 ರೂಪಾಯಿ ಇದೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ 1,000 ರೂಪಾಯಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡಬೇಕಾಗಿರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀವು ಅಪ್ಲಿಕೇಶನ್ ಫೀನು ಕೂಡ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ. ಓಕೆನಾ. ಸೊ ರಿಟರ್ನ್ ಟೆಸ್ಟ್ ಅಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳಿದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಜನರಲ್ ನಾಲೆಜ್ ಮತ್ತೆ ಆಪ್ಟಿಟ್ಯೂಡ್ ಇರುತ್ತೆ. ಅದಂತರ ಪರ್ಸನಲ್ ಇಂಟರ್ವ್ಯೂ ಕೇಳ್ತಾರೆ. ಪರ್ಸನಲ್ ಇಂಟರ್ವ್ಯೂ ರಿಟರ್ನ್ ಎಕ್ಸಾಮ್ ಅಲ್ಲಿ ಯಾರ್ಯಾರು ಕಂಪ್ಲೀಟ್ ಆಗಿ ಪಾಸ್ ಆಗ್ತೀರಾ ಆ ಒಂದು ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ ನೋಡಿ, ನಿಮ್ಮ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಿಗ್ನೇಚರ್, ಮತ್ತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಮತ್ತೆ ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ 29 ಸೆಪ್ಟೆಂಬರ್ 2025. ಸೊ ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ತುಂಬಾ ಉಪಯೋಗಕಾರಿ. ಓಕೆನಾ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬೇಕಾದ್ರೆ ಚೆಕ್ ಮಾಡಬಹುದು. ಸೊ ಇದರಲ್ಲಿ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೋಡ್ಸ್ಕೊಳಿಸಿದ್ರೆ. ಓಕೆನಾ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದನಾ ಸಂಘಗಳ ಒಕ್ಕೂಟ ನಿಗಮ. ಓಕೆನಾ. ಮಲ್ಚೇನಹಳ್ಳಿ, ನಿಗದಿತ ಅಂಚೆ, ಶಿವಮೊಗ್ಗ. ಓಕೆನಾ. ನೇಮಕಾತಿ ತಿದ್ದುಪಡಿ ಪ್ರಕಟಣೆ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಈಗೇನು ನಿಮ್ಗೆ ತಿಳಿಸ್ಕೊಟ್ಟಿದೆ ಅದೇ ಇರೋದು. ಓಕೆನಾ. ಸೊ ಲಾಸ್ಟ್ ಡೇಟ್ ಈಗಾಗಲೇ ದಿನಾಂಕ ಇದು 2023 ಏನು ಬಂದಿತ್ತು ಅದ್ರದ್ದು ನೇರ ನೇಮಕಾತಿನ ಕರೆದಿರೋಂಥದ್ದು. ಓಕೆನಾ. ಸೊ ಇದ್ರದ್ದು 2/8/2025 ನಿಗದಿತ ಪಡಿತು. ಮತ್ತೆ ಯಾವ ಅಭ್ಯರ್ಥಿಗಳಿಗೆ ಏನು ರಿಸರ್ವೇಶನ್ ಕೊಟ್ಟಿದ್ದಾರೆ, ಮೀಸಲಾತಿ ವರ್ಗೀಕರಣ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿರೋದು. ವಿದ್ಯಾರ್ಹತೆ ಒಂದು ಭಾರತದ ಕಾನೂನು ರಹಿತ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕೃಷಿ ಪದವಿ ಹೊಂದಿರಬೇಕು. ಸಹಾಯಕ ವ್ಯವಸ್ಥಾಪಕರಿಗೆ. ಓಕೆನಾ. ವಿಸ್ತರಣಾಧಿಕಾರಿ ದರ್ಜೆ 3
ಇವ್ರದ್ದು ಕೂಡ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ಎನಿ ಡಿಗ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಜೊತೆಗೆ ಕಂಪ್ಯೂಟರ್ ಜ್ಞಾನ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಅದ ನಂತರ ಕೆಮಿಸ್ಟ್ರಿ ದರ್ಜೆ, ಇಲ್ಲಿ ಬಂದು ನಿಮಗೆ BSc ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯವನ್ನಾಗಿ ವ್ಯಾಸಂಗ ಮಾಡಿರೋದರ ಜೊತೆಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ಓಕೆನಾ. ಸೊ BSc ಇನ್ ಕೆಮಿಸ್ಟ್ರಿ ಮಾಡ್ಕೊಂಡಿರಬೇಕು ಪ್ಲಸ್ ಕಂಪ್ಯೂಟರ್ ಓದಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದ ನಂತರ ನೋಡಿ ಕೆಮಿಸ್ಟ್ರಿ ದರ್ಜೆ 2 ಇವ್ರದ್ದು ಕೂಡ BSc ಇನ್ ಮೈಕ್ರೋಬಯಾಲಜಿ ಕೊಟ್ಟಿದ್ದಾರೆ. ಮೈಕ್ರೋಬಯಾಲಜಿ ಮಾಡ್ಕೊಂಡಿರ್ಬೇಕು ಮತ್ತೆ ವ್ಯಾಸಂಗ ಜೊತೆಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಕೂಡ ಹೊಂದಿರಬೇಕು. ಮತ್ತೆ ಕಿರಿಯ ಸ್ಟಾಫ್ ಅಪಾಯಿಂಟರ್ ಪರಿಶಿಷ್ಟ ವೇತನ 3% ಹುದ್ದೆಗಳಿದಾವೆ. ಸೊ ಇವ್ರದ್ದು ಕೂಡ 3 ವರ್ಷ ಅಪ್ಲಿಕೇಶನ್ ಹೊಂದಿರಬೇಕಾಗಿರುತ್ತೆ. ನೋಡಿ, ಯಾವುದೇ ಪದವಿಯೊಂದಿಗೆ ಕನಿಷ್ಠ 1 ವರ್ಷದ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷ ಗಳ ಸೇವಾ ಅನುಭವ ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಅದ ನಂತರ ತಾಂತ್ರಿಕರು ಜೂನಿಯರ್ ಟೆಕ್ನಿಷಿಯನ್ಗೆ ಕರೆದಿರೋದು ITI ಮಾಡಿರ್ಬೇಕು. ಸೊ ITI ಇದರಲ್ಲಿ ನೋಡಿ ಜೂನಿಯರ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ ಅಲ್ಲಿ ತೇರ್ಗಡೆ ಹೊಂದು ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಲ್ಲಿ ಹೊಂದಿರಬೇಕು ಅಂತ ಹೇಳ್ಬಿಡೋದು ಕೊಟ್ಟಿರೋದು. NTC ಅಥವಾ ಇದು ನ್ಯಾಷನಲ್ NIT ಅಲ್ಲಿ NCVT. ಓಕೆನಾ. ಸೊ ಇದು ITI ಮಾಡ್ಕೊಂಡಿರ್ಬೇಕು. ಎಕ್ಸಾಂಪಲ್ ನಾರ್ಮಲ್ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಇದು ಕೂಡ ರೆಫ್ರಿಜರೇಟರ್ ಕರೆದಿರೋದು. ಇವರು ಕೂಡ ರೆಫ್ರಿಜರೇಟರ್ ಇದಕ್ಕೆ ನೀವು ತೆರಗಡೆ ಆಗಿದ್ದು ಟ್ರೇಡ್ ನಲ್ಲಿ ನೀವು ತೆರಗಡೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವರಿಂದ ರೆಫ್ರಿಜರೇಟರ್ ಟ್ರೇಡ್ ನಲ್ಲಿ ತೆರಗಡೆ ಆಗಿದ್ದು. ಓಕೆನಾ. ಸೊ ಮತ್ತೆ ಕಿರಿಯ ತಾಂತ್ರಿಕ ಬಾಯ್ಲರ್ ಅಲ್ಲಿ ಕರೆದಿರೋದು. ಇದು ದರ್ಜೆ 2 ಅಥವಾ ದರ್ಜೆ 1 ಪ್ರಮಾಣ ಪತ್ರ ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬಾಯ್ಲರ್ SSLC ಹೊಂದಿದ ನಿರ್ದೇಶಕರು ಬಾಯ್ಲರ್ ಮತ್ತು ಕಾರ್ಖಾನೆ ಇವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2 ಅಥವಾ ದರ್ಜೆ 1 ಪ್ರಮಾಣ ಪತ್ರ ಪಡೆದಿರಬೇಕು ಅಥವಾ SSLC ಯೊಂದಿಗೆ ಬಾಯ್ಲರ್ ಅಟೆಂಡೆಂಟ್ ಟ್ರೇಡ್ ನಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸಾಮಾನ್ಯ ಸೂಚನೆಗಳು ಇದಾವೆ, ಜನರಲ್ ಇನ್ಸ್ಟ್ರಕ್ಷನ್ಸ್, ಮತ್ತೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ 500,000 ಇದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀ ಪೇ ಮಾಡಬೇಕು. 29/9/2025 ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಮತ್ತೆ ಫೀ ಕೂಡ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗುತ್ತೆ. ನೀವು ಆಲ್ರೆಡಿ ಏನಾದರೂ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಫುಲ್ ನೇಮು, ಫಾದರ್ ನೇಮು, ಮದರ್ ನೇಮು, ಮತ್ತೆ ಸಂಗಾತಿಯ ಹೆಸರು, ಅಂದ್ರೆ ಜೆಂಟ್ಸ್ ಆದ್ರೆ ಹೆಂಡತಿ ಹೆಸರು, ಲೇಡೀಸ್ ಆದ್ರೆ ಗಂಡನ ಹೆಸರು ಬರೀಬೇಕು. ಮತ್ತೆ ಡೇಟ್ ಆಫ್ ಬರ್ತ್, ಜೆಂಡರು, ಆಧಾರ್ ನಂಬರು, ಮೊಬೈಲ್ ನಂಬರು, ಮತ್ತೆ ಇಮೇಲ್ ಐಡಿ, ಮತ್ತೆ ಇಮೇಲ್ ಐಡಿ ಇನ್ನೊಂದ್ಸತಿ ಬರಬೇಕು. ಅದಾದ ನಂತರ ನಿಮ್ಮ ಈ ಒಂದು ನಂಬರ್ನ ಏನು ಬರುತ್ತೆ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡ್ಬಿಟ್ಟು ಡಿಕ್ಲೇರ್ ಕೊಟ್ಟು ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ಕೊಟ್ಟ ನಂತರ ನಿಮ್ಗೆ ಅಪ್ಲಿಕೇಶನ್ ಫೀ ಅಲ್ಲಿ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಅದನ್ನ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡ್ಬೇಕಾಗಿರುತ್ತೆ. ಸೊ ಪೇ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಹಾಗೆ ನೀವು ಆ ಒಂದು ಅಪ್ಲಿಕೇಶನ್ ಇಟ್ಕೊಂಡು ನೀವು ಮುಂದಿನ ಅಡ್ಮಿಟ್ ಕಾರ್ಡಿಗೋಸ್ಕರ ವೇಟ್ ಮಾಡ್ಬೇಕಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. WCD ಕನ್ನಡ ದಕ್ಷಿಣ ಕನ್ನಡದಲ್ಲೂ ಕೂಡ ಕರೆದಿದ್ದಾರೆ, ಮತ್ತೆ ಜಯದೇವ ಹಾಸ್ಪಿಟಲ್ ಕರೆದಿದ್ದಾರೆ, ಮತ್ತೆ KSPL ಕರೆದಿದ್ದಾರೆ. ಈ ರೀತಿ ಹಲವಾರು ಪೋಸ್ಟ್ಗಳು ಕರೆದಿದ್ದಾರೆ. ಸೊ ಇದರಲ್ಲಿ ನೋಡೋದಾದ್ರೆ ಲಾಸ್ಟ್ ಡೇಟ್ ಅಂತ ಏನಿದೆ ಇದರಲ್ಲಿ, ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.